ಹೆಲೋ ಆಸ್ಪಿರೆಂಟ್ಸ್ ಎಲ್ಲರೂ ಸ್ವಲ್ಪ ಎಕ್ಸಾಮ್ ಬಗ್ಗೆ ಅನಾಲಿಸಿಸ್ ಮಾಡಿ ಎಕ್ಸಾಮ್ ಹೇಗಿತ್ತು ರಿವ್ಯೂ ಕೊಡಿ ಅಂತ ಹೇಳ್ತಿದ್ರು. ನಾನು ಅದ್ರ ಬಗ್ಗೆ ಹೇಳ್ತೇನೆ. ಯಾವ್ಯಾವ ಟಾಪಿಕ್ಕಿಂದ ಕ್ವಶನ್ ಬಂದಿದೆ ಅಂತಲೂ ಮೆನ್ಷನ್ ಮಾಡಿ ಹೇಳ್ತೇನೆ. ಯಾವ ಟಾಪಿಕ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈಗ ನಾರ್ಮಲ್ ಆಗಿ ಜನರಲ್ ಆಗಿ ಹೋಲಾಗಿ ನೋಡೋದಾದ್ರೆ ಈ ರೀಸನಿಂಗ್ ಬಂದರೆ ಸ್ವಲ್ಪ ಈಸಿ ಟು ಮಾಡರೇಟ್ ಆಗಿದೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಟಫ್ ಬಂದಿದೆ, ತುಂಬ ಈಸಿ ಬಂದಿಲ್ಲ ರೀಸನಿಂಗ್ ಈ ಸರಿ. ಮ್ಯಾಥ್ಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಈಸಿ ಇದೆ ಅಂತೆ. ಮ್ಯಾಥ್ಸ್ 20ಕ್ಕೆ 20 ಉಡಾಯಿಸ್ಬೋದು. ಇಂಗ್ಲೀಷ್ ಬಂದರೆ ಈಸಿ ಟು ಮಾಡರೇಟ್ ಇದೆ. ಇಂಗ್ಲೀಷ್ ಸ್ವಲ್ಪ ಟಫ್ ಇದೆ, ಏನಕ್ಕಂತಂದ್ರೆ ಸ್ವಲ್ಪ ಪ್ಯಾಸೇಜ್ ಎಲ್ಲ ಬಂದಿದೆ. ಆಮೇಲೆ ಜಿ ಎಸ್ ಬಂದರೆ ಜಿ ಎಸ್ ಇಂದ ಏನೋ ಸ್ವಲ್ಪ ಪ್ರೀವಿಯಸ್ ಇಯರ್ ಥರನೇ ಇದೆ, ಏನು ಅಂತ ಏನು ಕ್ವಶನ್ ಇಲ್ಲ. ಅಂದ್ರೆ ಓದ್ದವರಿಗೆ ಈಸಿ, ಓದಿಲ್ಲ ಅಂತಂದರೆ ಕಷ್ಟ. ಯಾಕಂದರೆ ಸ್ಟ್ಯಾಟಿಕ್ಸ್ ಟಿಟಿಕ್ ಎಲ್ಲ ತುಂಬ ಕೇಳಿದ್ದಾರೆ. ಓಕೆನಾ? ನಾನು ಹೇಳ್ತೇನೆ ಯಾವ್ಯಾವ ಥರ ಕ್ವಶನ್ ಬಂದಿದೆ ಅಂತ. ಆದರೆ ಏನಾಗುತ್ತೆ ಅಂತಂದರೆ ಡೈರೆಕ್ಟ್ ಕ್ವಶನ್ ಹೇಳಂಗಿಲ್ಲ. ಎಸ್ ಎಲ್ ಸಿ ಗೈಡ್ಲೈನ್ಸ್ ಬಿಟ್ಟಿದೆ, ಡೈರೆಕ್ಟ್ ಕ್ವಶನ್ ಏನು ಯಾರು ಹೇಳಂಗಿಲ್ಲ ಅಂತೇಳಿ. ಬಟ್ ಯಾವ್ಯಾವ ಟಾಪಿಕ್ಕಿಂದ ಯಾವ ಥರ ಕ್ವಶನ್ ಬಂದಿದೆ, ಎಷ್ಟು ಕ್ವಶನ್ ಬಂದಿದೆ, ಎಷ್ಟೆಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ನಾನು ನೀಟಾಗಿ ಹೇಳ್ತಾ ಹೋಗ್ತೇನೆ. ಓಕೆನಾ? ಕಡೆವರೆಗೂ ನೋಡಿ. ಇದಕ್ಕಿಂತ ಮುಂದೆ ಎಕ್ಸಾಮ್ ಇರೋರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋ. ಆಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಇನ್ನು ಇದ್ರ ಮುಂದೆ ಯಾವ್ದು ಕಡೆ ಫೋಕಸ್ ಮಾಡಿ ರಿವಿಷನ್ ಮಾಡಬೇಕಾಗತ್ತೆ ಅನ್ನೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಹಾಗೆ ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಾ, ಯಾರೆಲ್ಲ ಎಕ್ಸಾಮ್ ಬರೆದು ಬಂದಿದ್ದೀರಾ ಅವರೆಲ್ಲರೂ ಕೂಡ ಒಂದು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಯಾರ್ದು ಎಕ್ಸಾಮ್ ಆಗಿದೆ ಇಷ್ಟರೊಳಗೆ ಅಂತ. ಓಕೆನಾ? ಯಾರ್ಯಾರ್ದು ಎಕ್ಸಾಮ್ ಆಗಿದೆ ಅಂತ ಅನ್ನೋದನ್ನು ಒಂದು ಮೆನ್ಷನ್ ಮಾಡಿ ಕಮೆಂಟಲ್ಲಿ. ನಾನು ನೋಡ್ತೇನೆ ಯಾರ್ಯಾರ್ದು ಎಕ್ಸಾಮ್ ಆಗಿದೆ ಅಂತ. ಯಾವ ಥರ ಕ್ವಶನ್ ಬಂದಿದೆ ನೀವು ಹೇಳ್ರಿ. ನಾನೀಗ ಏನಂತಂದ್ರೆ ಒಂದು 2-3 ಡೇಸ್ದು ಅನಾಲಿಸಿಸ್ ಎಲ್ಲರದ್ದು ತಗೊಂಡು ಕೇಳಿ ಮಾಡಿ ಇದು ನೋಡಿ, ಎಲ್ಲ ಸ್ಟೂಡೆಂಟ್ಸ್ ಬರ್ದಿರೋರ್ದು ನೋಡಿ ನಾವೊಂದು ಅನಾಲಿಸಿಸ್ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಈ ಟಾಪಿಕಲ್ಲಿ ಈ ಥರ ಬಂದಿದೆ ಕ್ವಶನ್ಸು, ಹೆಂಗಿದೆ, ಯಾವ್ಯಾವ ಥರ ಕ್ವಶನ್ ಬಂದಿದೆ ಅಂತ ನಾನೊಂದು ಬ್ರೀಫಾಗಿ ಒಂದು ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಒಂದು ಹೆಲ್ಪ್ ಆಗಲಿ ಅಂತ. ಓಕೆನಾ? ನೀವು ಅದಕ್ಕಿಂತ ಮೊದಲು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಅದ್ರ ಬಗ್ಗೆ ಕೇಳಿ ಏನಾದ್ರು ಡೌಟ್ ಇದ್ದರೆ. ಮತ್ತು ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು. ಓಕೆನಾ? ಆಮೇಲೆ ಮತ್ತೊಂದೇನಪ್ಪ ಅಂತಂದರೆ ಓಕೆ ಹೇಳುವ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಚಾಪ್ಟ್ರಿಂದ 2 ಇಂದ 3 ಕ್ವಶನ್ ಬಂದಿದೆ. ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಕೋಡಿಂಗ್ ಡಿಕೋಡಿಂಗ್ ಗೊತ್ತಲ್ವ ನಿಮಗೆ? ಏನು ಹೇಳ್ರಿ ಅವೇ ಇದು ಬರುತ್ತಲ್ಲ, ಎ ಬಿ ಸಿ, ಇದು ಈ ಯಾವುದೋ ಒಂದು ಆಲ್ಫಾಬೆಟ್ ಇದನ್ನು ಕೊಟ್ಟು ಅದಕ್ಕೆ ಒಂದು ಕೋಡಿಂಗ್ ಮಾಡಿಕೊಟ್ಟಿರ್ತಾರೆ, ಅಥವಾ ಬೇರೆ ಥರ ನಂಬರ್ ಕೋಡಿಂಗ್ ಕೂಡ ಆಗಿರ್ಬೋದು. ಸೊ ಕೋಡಿಂಗ್ ಆ್ಯಂಡ್ ಇದರಿಂದ ಸ್ವಲ್ಪ ಈಸಿ ಬಂದಿದೆ, ಅದರಲ್ಲೇನು ಮ್ಯಾಟ್ರ್ ಇಲ್ಲ, ಆರಾಮ್ ಮಾಡ್ಬೋದು. ಡೈರೆಕ್ಷನ್ ಕ್ವಶನ್ ಕೂಡ ಈಸಿ ಇದೆ. ಆಮೇಲೆ ನಮ್ಮ ಸೀರೀಸ್ ಬಂದಿದೆ, ನಂಬರ್ ಸೀರೀಸ್ ಇರ್ಬೋದು, ಆಲ್ಫಾಬೆಟ್ ಸೀರೀಸ್ ಇರ್ಬೋದು. ಸೀರೀಸಿಂದ ಒಂದು 2 ಕ್ವಶನು. ಇನ್ಇಕ್ವಾಲಿಟಿಯಿಂದ ಸ್ವಲ್ಪ ಈ ಕ್ವಶನ್ ಆ್ಯಕ್ಚುಲಿ ಈಸಿ ಇದೆ. ಸ್ವಲ್ಪ ತುಂಬ ಜನಕ್ಕೆ ಗೊತ್ತಿಲ್ಲ ಇನ್ಇಕ್ವಾಲಿಟಿ ಅಂದರೆ ಏನು, ಎಂತ ಅಂತ. ಓಕೆನಾ? ಸೊ ಹಾಗಾಗಿ ಸ್ವಲ್ಪ ಮೊದಲು ಜಿ ಡಿಲಿ ತುಂಬ ಕೇಳ್ತಾ ಇರಲಿಲ್ಲ, ಬೇರೆ ಎಕ್ಸಾಮಲ್ಲಿ ಇತ್ತು, ಜಿ ಡಿಲಿ ತುಂಬ ಕೇಳ್ತಾ ಇರಲಿಲ್ಲ. ಆ ಉದ್ದೇಶದಿಂದ ಏನಾಗುತ್ತೆ ಅಂತಂದರೆ ಕೆಲವರಿಗೆ ಸ್ವಲ್ಪ ಟಫ್ ಅನಿಸಿದೆ, ಸೊ ಮಾಡ್ರೇಟ್ ಅಂತ ಹೇಳ್ಬೋದು. ಬಟ್ ಕ್ವಶನ್ಸ್ ತುಂಬ ಈಸಿ ಇತ್ತು, ನಿಮಗೆ ಅದು ಗೊತ್ತಿರಬೇಕು. ಓಕೆನಾ? ಆಲ್ಮೋಸ್ಟ್ ಆಗಿ ಗೊತ್ತಿರುತ್ತೆ. ನಿಮ್ಮ ಟೀಚರ್ಸ್ ಹೇಳಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ತೇನೆ. ನೀವು ಈ ಇನ್ಇಕ್ವಾಲಿಟಿ, ಕ್ವಾಡ್ರೇಟಿಕ್ ಇನ್ಇಕ್ವಾಲಿಟಿ ಇವನ್ನೆಲ್ಲ ಹೇಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತೇನೆ. ಓಕೆನಾ? ಆಮೇಲೆ ಕಂಪ್ಲೀಟಿಂಗ್ ಫಿಗರ್ ಅಂತಂದ್ರೆ ಗೊತ್ತಲ್ವಾ? ಯಾವುದೊಂದು ಕೊಟ್ಟಿರ್ತಾರೆ, ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ ಹಾಫ್ ಇಮೇಜ್ ಸ್ವಲ್ಪ ಬಿಟ್ಟಿರುತ್ತೆ. ಆ ಥರ ಕ್ವಶನಿಂದನೂ 1 ಆರ್ 2 ಕ್ವಶನ್ ಇದೆ. ತುಂಬ ಈಸಿ, ಇವೆಲ್ಲ ಈಸಿ ಮಾಡ್ಬೋದು. ಫಿಗರ್ ಸೀರೀಸ್ ಕೂಡ ಈಸಿ ಇರುತ್ತೆ, ಅದೇನು ತುಂಬ ಏನು ಕಷ್ಟ ಇರಲ್ಲ. ಫಿಗರ್ ಸೀರೀಸ್ ನೋಡಿದಿರಲ್ವಾ? ಸಿಲೋಜಿಸಮಿಂದ 1-3 ಕ್ವಶನ್ ಇದೆ. ಸೊ ಸಿಲೋಜಿಸಮಿಂದ 1-3 ಕ್ವಶನ್ ಅಲ್ಲ, 2-3 ಕ್ವಶನ್ ಅಂತಂದರೆ ಆಲ್ಮೋಸ್ಟು ಏನು ತುಂಬ ಏನು ಕಷ್ಟ ಇರಲ್ಲ. ಅದನ್ನ ಮಾಡೋಕ್ಕಂತೂ 30 ಸೆಕೆಂಡು ಬೇಡಲ್ಲ, 20 ಸೆಕೆಂಡ್ ಸಾಕು. ಸಿಲೋಜಿಸಮಿಗೆ ಒಂದು ಆ್ಯಕ್ಚುಲಿ ನೀವು ವೃತ್ತ ಹಾಕಿ ಮಾಡ್ತೀರಲ್ವ, ಹಿಂಗೆ ಈ ಎಲ್ಲ ಕುರಿಗಳಾಗಿದ್ದರಿಂದ ಈ ಥರ ಮಾಡೋದು ಬೇಡ. ಅದಕ್ಕೆ ಇನ್ನೂ ಒಂದು ಎಕ್ಸ್ಟ್ರಾ ಟ್ರಿಕ್ಸ್ ಇದೆ. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತಂದರೆ ಹೇಳ್ಕೊಡ್ತೇನೆ ನಾನು ನಿಮಗೆ ಮುಂದಿನ ದಿನಗಳಲ್ಲಿ. ಆಮೇಲೆ ಕ್ಯಾಲೆಂಡರ್ ಟಾಪಿಕಿಂದನೂ ಕ್ಯಾಲೆಂಡರ್ ಆ್ಯಕ್ಚುಲಿ ಎಸ್ ಎಸ್ ಸಿಯಲ್ಲಿ ಕೇಳದೆ ಯಾವುದೋ ಕಾಲ ಆಗಿದೆ, ತುಂಬ ಕಾಲದಿಂದ ಕ್ಯಾಲೆಂಡರ್ ಕೇಳ್ತಾನೆ ಇರಲಿಲ್ಲ. ಬಟ್ ಅದಕ್ಕೆ ತುಂಬ ಜನ ಪ್ರಾಕ್ಟೀಸ್ ಬಿಟ್ಟಾಕ್ಬಿಟ್ಟಿದ್ರು. ಸೊ ಕ್ಯಾಲೆಂಡರ್ ಈ ಸರಿ ಕೇಳಿಬಿಟ್ಟಿದ್ದಾರೆ. ಹಾಗಾಗಿ ಏನಾಗಿದೆ, ಇದು ಸ್ವಲ್ಪ ನಾನು ಮಾಡ್ರೇಟ್ ಲೆವೆಲಿಗೆ ಹಾಕಿದ್ದೀನಿ. ಕ್ವಶನ್ಸ್ ಈಸಿ ಇದ್ವು, ಬಟ್ ತುಂಬ ಜನ ಪ್ರಾಕ್ಟೀಸ್ ಮಾಡಿರಲ್ಲ, ನೋಡಿರಲ್ಲ. ಯಾಕಂತಂದರೆ ತುಂಬ ವರ್ಷದಿಂದ ಕೇಳೇ ಇಲ್ಲ, ಒಂದು 3-4 ವರ್ಷ ಆಯ್ತು ಕೇಳೇ ಇಲ್ಲ. ಅನಾಲಜಿ ಅಂತ ಬಂದರೂ ಕೂಡ ಒಂದು ಕ್ವಶನ್. ನೆಕ್ಸ್ಟ್ ಶಿಫ್ಟಲ್ಲೂ ಕೇಳಲೇಬೇಕಂತಲ್ಲ, ಬಟ್ ಈಗ ಒಂದು 3 ದಿನ ಟ್ರೆಂಡ್ ಅಂದರೆ ಎಷ್ಟು, ಒಂದು 4 ಶಿಫ್ಟು 3 ಶಿಫ್ಟ್ ಆಗ್ತಾ ಇದ್ವಲ್ಲ, ಅಲ್ಲ 3 ಶಿಫ್ಟ್, ಸಾರಿ 3 ಶಿಫ್ಟ್ ಆಗ್ತಿದ್ವಲ್ಲ, ಅಲ್ಲಿಗೆ ಏನಾಗಿತ್ತು, ಒಂದು 9 ಶಿಫ್ಟು 8 ಶಿಫ್ಟಿನ ಒಂದು ಟ್ರೆಂಡ್ ಮೇಲೆ ನಾನು ಹೇಳ್ತಾ ಇರೋದು. ಓಕೆನಾ? ಆಮೇಲೆ ಮಿಸ್ಸಿಂಗ್ ನಂಬರು ಕೂಡ ಬಂದಿದೆ, ಒಂದು 2 ಕ್ವಶನ್, ತುಂಬ ಈಸಿ ಇದೆ. ಹಾಗೆ ಹೇಳ್ತಾ ಹೋದ್ರೆ ಈಗ ನೀವು ಮ್ಯಾಥ್ಸಲ್ಲಿ ನೋಡಿದ್ರೆ, ಮ್ಯಾಥ್ಸ್ ಅಂತೂ ಫುಲ್ ಈಸಿಯಪ್ಪ. ನೀವು ರೀಸ್ನಿಂಗಲ್ಲಿ ಆ್ಯಕ್ಚುಲಿ ಒಂದು 17, 18, 16 ಕ್ವಶನ್ ಮಾಡಿದ್ರೆ ನೀವು ಓಕೆ ಡನ್ ಅಂತ ಅನ್ಬೋದು. ಯಾಕಂದ್ರೆ ಸ್ವಲ್ಪ ಟಫ್ ಬಂದಿದೆ ಅಲ್ವಾ? ಬಟ್ ನೀವು ಮ್ಯಾಥ್ಸಲ್ಲಿ 19ರಿಂದ 20 ಕ್ವಶನ್, 20ಕ್ಕೆ 20 ಮಾಡಲೇಬೇಕಪ್ಪ. ಅಷ್ಟು ಈಸಿ ಇದೆ ಮ್ಯಾಥ್ಸು. ನಿಮ್ಮ ಹತ್ರ ಅದು ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಪ್ರಿಪ್ರೇಷನು, ನೀವು ಎಲ್ಲಿ ಕಲಿತಾ ಇದ್ದೀರಾ ಅದು ನಿಜವಾಗ್ಲೂ ಸರಿ ಇಲ್ಲ. ಆ್ಯಂಡ್ ನಾನು ಮತ್ತೊಂದು ಹೇಳ್ಬೇಕಂತಂದ್ರೆ, ನೀವು ಈ ವರ್ಷ ಹೆಂಗೋ ಆಗಿದೆ, ನೀವು ಎಕ್ಸಾಮ್ನ ಏನು ಅಟೆಂಡ್ ಮಾಡ್ತಾ ಇದ್ದೀರಾ, ಆಲ್ರೆಡಿ ನೀವು ಪ್ರಿಪ್ರೇಷನ್ ಆಗಿದ್ದೀರಾ, ಓಕೆ. ಸೆಲೆಕ್ಷನ್ ಆದವ್ರಿಗೆ ಆಲ್ ದ ಬೆಸ್ಟು, ಸೆಲೆಕ್ಷನ್ ಆಗೋರಿಗೆ.
ಮತ್ತು ಎಕ್ಸಾಮ್ ಬರೆಯೋರು ಎಲ್ರಿಗೂ ಆಲ್ ದ ಬೆಸ್ಟು. ಇನ್ ಕೇಸ್ ಒಂದು ಸ್ವಲ್ಪ ಅದರಲ್ಲಿ ಉಳಿತೀರಾ, ಸ್ವಲ್ಪ ನಿಮ್ಮದು ಪ್ರಿಪ್ರೇಷನ್ ಕಡಿಮೆ ಆಗಿದೆ, ನಿಮ್ದು ಸೆಲೆಕ್ಷನ್ ಆಗಿಲ್ಲ ಅಂತಂದರೆ ದಯವಿಟ್ಟು ನೀವು ಮೋಟಿವೇಶನ್ನ ಕಳ್ಕೊಬೇಡಿ. ಯಾಕಂತಂದ್ರೆ ಇರೋದು 300 ಪೋಸ್ಟ್ ಅಲ್ವಾ, ಅದಕ್ಕೋಸ್ಕರ. "ಸಾರ್ ಇಲ್ಲ ಸಾರ್ 25,000 ಪೋಸ್ಟ್ ಇದೆ." ಅದು ನಿಮಗೆ ಕೋಚಿಂಗ್ ಸೆಂಟರ್ ಅವರು ಬಿಸ್ನೆಸ್‌ಗೋಸ್ಕರ ಮಂಗ ಮಾಡಕ್ಕೆ ಹೇಳೋದು. ಕೋಚಿಂಗ್ ಸೆಂಟರ್ ಇರ್ಬೋದು ಅಥವಾ ಯಾವುದೇ ಆನ್‌ಲೈನ್ ಪ್ಲಾಟ್‌ಫಾರ್ಮ್ ಅವರು ನಿಮ್ಮನ್ನ ಮಂಗ ಮಾಡೋದಕ್ಕೆ ಹೇಳೋದು. 25,000 ಇರೋದು ಆಲ್ ಓವರ್ ಇಂಡಿಯಾ. ನಿಮ್ಗೆ ಕರ್ನಾಟಕದವರೆಗೆ 200 ಇಂದ 300 ಪೋಸ್ಟ್ ಅಷ್ಟೇ ಸಿಗೋದು, ಓಕೆನಾ? ಬೇಕಿದ್ರೆ ನೀವು ನೋಟಿಫಿಕೇಷನಲ್ಲಿ ಲಾಸ್ಟಿಗೆ ಇದನ್ನ ಏನು ಬಿಡ್ತಾರಲ್ವಾ, ವೇಕೆನ್ಸಿ ಯಾರು ಸೆಲೆಕ್ಷನ್ ಆದ್ರು ಅಂತ ಬಿಡ್ತಾರಲ್ವ, ಚೆಕ್ ಮಾಡಿ ಎಷ್ಟು ಜನ ಕರ್ನಾಟಕದಿಂದ ಸೆಲೆಕ್ಷನ್ ಆಗ್ತಾರಂತ. ಸೊ ಕರ್ನಾಟಕಕ್ಕೆ ಇರೋ ವೇಕೆನ್ಸಿ ಇಷ್ಟೇನೆ. ಅವ್ರು ಮಂಗ ಮಾಡ್ತಾರೆ. ನಾನು ಸತ್ಯ ಮಾತ್ರ ಹೇಳೋದು, ಓಕೆನಾ ನಿಮಗೆ? ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಇದು ಇನ್ಮೇಲೆ ನೀವು ಇನ್ನೇನು ಸೆಲೆಕ್ಷನ್ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದರೆ ಆ ಕಡೆ ಹೋಗ್ಬೇಡ್ರಿ. ಅವ್ರ ಕಡೆ ಅವ್ರ ಕ್ವಶನನ್ನು ಕೇಳ್ಬಿಡ್ರಿ, ಅಥವಾ ಅವರ ಒಂದು ಟೀಚಿಂಗನ್ನ ಸುಮ್ಮನೆ ವ್ಯರ್ಥ. ಅದು ಆ್ಯಕ್ಚುಲಿ ಯಾಕೆ ಗೊತ್ತಾ? ನಿಮಗೆ ಪ್ರತಿಯೊಬ್ಬರಿಗೂ ಕೂಡ 10ರಿಂದ 20 ಕ್ವಶನ್ ಅಲ್ಲಿ ಏನು 20 ಕ್ವಶನಲ್ಲಿ ನಿಮಗೆ 10 ಕ್ವಶನನ್ನ ನೀವು ಏನು ಮಾಡ್ತೀರಾ, ಒಬ್ರು ಟೀಚರ್ ಸಹಾಯ ಸಿಕ್ಕಿದ ತಕ್ಷಣ ಕಲಿತೀರಾ ಅಂತಲ್ಲ. 10 ಕ್ವಶನನ್ನ ಯಾರು ಬೇಕಾದ್ರೆ ನೀವು ಬುಕ್ ನೋಡಿ ಸ್ವಲ್ಪ ಯಾವ ಥರ ಕ್ವಶನ್ ಬರ್ತಾ ಇದೆ ಅಂತ ನೋಡಿದ್ರು ಸಾಕು. ನೀವೇನು ಮಾಡ್ತೀರಾ, ಆ ಕ್ವಶನ್ನ ಆರಾಮ್ಸೆ ಅಟೆಂಡ್ ಮಾಡ್ಬಿಡ್ತೀರಾ. 10 ಕ್ವಶನನ್ನ ಈಸಿ ಇರುತ್ತೆ, ಅದು ತುಂಬ ಈಸಿ ಇರುತ್ತೆ. ಬಟ್ ನೀವೇನು ಮಾಡ್ತೀರಾ, ಓಹ್! ಈ ಸರಿಂದ ನಂಗೆ 10, 15 ಕ್ವಶನ್ ಸರಿಯಾಗ್ಬಿಡ್ತು. ಇಲ್ಲ, ನಿಮ್ಮ ಸೆಲೆಕ್ಷನ್ ಕೊಡೋದು ಲಾಸ್ಟ್ 5 ಕ್ವಶನ್ ಇರ್ತಾವಲ್ಲ ಅವು. ಆ 5 ಕ್ವಶನನ್ನ ನಿಮಗೆ ಮಾಡಕ್ಕೆ ಬರ್ಬೇಕು. 15 ಕ್ವಶನ್ ಮಾಡಕ್ಕೆ ಬರೋದು ಇಂಪಾರ್ಟೆಂಟ್ ಅಲ್ಲ. 15 ಕ್ವಶನ್ ಇಂಪಾರ್ಟೆಂಟ್. ಯಾರು ಬೇಕಾದ್ರೂ ಮಾಡಿಸ್ತಾರೆ, ಮಾಡಕ್ಕೆ ಬರೋ ಹಂಗೆ ಮಾಡ್ತಾರೆ. ಬಟ್ 5 ಕ್ವಶನ್ ಮಾಡಕ್ಕೆ ಬರೋ ಹಂಗೆ ಮಾಡ್ಬೇಕು. ಅದು ಮಾಸ್ಟ್ರಿಗೆ ಬರಲ್ಲ, ನೀವು ಯಾರ್ಯಾರು ಕಲಿತಿರೋ. ನಾನು ಸೀರಿಯಸ್ಸಾಗಿ ಹೇಳ್ತೀನಿ, ಕನ್ನಡದಲ್ಲಿ ಮಾತ್ರ ಯಾರು SSCಗೆ ಇರ್ಬೋದು, ಅವು ಏನು SSCಗೆ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಯಾರೂ ಚೆನ್ನಾಗಿ ಮಾಡಲ್ಲ. ಏನು ಗೊತ್ತಾ, ಏನಾಗುತ್ತೆ ಅಂತಂದರೆ ನೀವು ಅಲ್ಲಿ ಯಾರೂ ಇಲ್ಲ ಬೇರೆ. ಸೊ ನೀವೇನು ಮಾಡ್ತೀರಾ, ಇರೋರನ್ನೇ ಓಹ್! ಇವ್ರು ಫೇಮಸ್ ಹಂಗೆ ಹಿಂಗೆ ಅಂದ್ಕೊಂಡು ಇವ್ರನ್ನ ಸ್ಟಡಿ ಮಾಡಕ್ಕೆ ಹೋಗ್ತೀರಾ. ಬಟ್ ಏನಾಗುತ್ತೆ ಅಂತಂದ್ರೆ ಅವ್ರ ಹತ್ರ ಒಂದಿಷ್ಟು ಟಾಪರ್ಸ್ ಅಂದ್ರು ಸ್ವಲ್ಪ ಅವ್ರಿಗೆ ಸ್ವಲ್ಪ ಮಾಡ್ರೆ ಸಾಕು, ಅರ್ಥ ಆಗ್ಬಿಡುತ್ತೆ. ಅವ್ರು ಏನು ಮಾಡ್ಬಿಡ್ತಾರೆ, ಯಾವುದೋ ಒಂದು ಟೀಚರ್ ಕ್ಲಾಸ್ ಕೇಳಿದ್ರೆ ಅವ್ರು ಆ್ಯಕ್ಚುಲಿ ಸೆಲೆಕ್ಷನ್ ಮಾಡ್ಕೊತಾರೆ. ಆದ್ರೂ ಕೂಡ ನೋಡಿ, ಅವರೇ ಟಾಪರ್ ಆದ್ರೂ ಕೂಡ ಈ ಟೀಚರ್ಸ್ ಜೊತೆ ಕಲ್ತಿದ್ರಿಂದ 90, 80 ಅಷ್ಟೇ ಕಟ್ ಆಫ್ ನಿಂತಿದೆ. ಬಟ್ ನೀವು ಬೇರೆ ಟೀಚರ್ಸ್ ಜೊತೆ ಕಲ್ತ್ರೆ ನಮ್ದು ಆ್ಯಕ್ಚುಲಿ ಹೈ ಕಟ್ ಆಫ್ ಹೋಗ್ತಿತ್ತು. ಅಂದ್ರೆ ಅಷ್ಟೇ ಕಟ್ ಆಫ್ ಬಿದ್ದಿದೆ ಅಂತಂದ್ರೆ ಅವ್ರು ಆಲ್ರೆಡಿ ಟಾಪರ್ಸು. ಅವ್ರು ಇನ್ನು ಸ್ವಲ್ಪ ನೋಡಿದ್ರೆ ಸಾಕು, ಕಟ್ ಆಫ್ ಒಂದು ಕ್ಲಿಯರ್ ಮಾಡ್ಬಿಡ್ತಾರೆ, ಆರಾಮ್ ಜಾಬ್ ಮಾಡ್ಕೊಬಿಡ್ತಾರೆ. ಬಟ್ ನಿಮಗೇನಾಗುತ್ತೆ, ಅವರೇಜ್ ಸ್ಟೂಡೆಂಟ್ಸಿಗೆ ಅಂತಂದರೆ ಅದು ಸಾಕಾಗಲ್ಲ. ಅವ್ರು ನಿಮಗೆ ಓಹ್! ನಾವು ಸೆಲೆಕ್ಷನ್ ಇಷ್ಟು ಕೊಟ್ಟಿದ್ದೀವಿ, ಅಷ್ಟು ಕೊಟ್ಟಿದ್ದೀವಿ ಅಂತ ಮಂಗ ಮಾಡ್ತಾರೆ. ಸೊ ನಾನು ನಿಮಗೆ ಹೇಳ್ತೇನೆ, ಒಂದಿಷ್ಟು ಟೀಚರ್ ಹೇಳ್ತೇನೆ, ಬಟ್ ಕನ್ನಡದಲ್ಲಿ ಯಾರೂ ಇಲ್ಲ. ಹಿಂದಿಯಲ್ಲಿ ನೀವು ಗಗನ್ ಪ್ರತಾಪ್ ಸರ್ ಇರ್ಬೋದು, ಅಭಿನಯ್ ಶರ್ಮಾ ಮತ್ತು ರಾಕೇಶ್ ಯಾದವ್ ಸರ್, ಈ ಟೀಚರ್ಸ್ಗಳನ್ನು ಹಿಂದಿಯಲ್ಲಿ ರೆಫರ್ ಮಾಡಿ, ಓಕೆನಾ? ಹಿಂದಿ ಮೀಡಿಯಮಲ್ಲಿ ರೆಫರ್ ಮಾಡಿ. ಕರ್ನಾಟಕದಲ್ಲಿ ಯಾರೂ ಇಲ್ಲ. ಬಟ್ ನಾನು ಅದೇ ಸೋರ್ಸ್, ಎಕ್ಸಾಕ್ಟ್ ಸೋರ್ಸನ್ನು ನಾನು ಅವರೆಲ್ಲರ ಜೊತೆಗೆ ನಾನು ಒಬ್ಬರು ಟೀಚರ್ ಜೊತೆ ಸ್ಟಡಿ ಮಾಡಿದೆ. ಇರೋಬ್ಬರ ಟೀಚರ್ ಜೊತೆಗೆಲ್ಲ ಸ್ಟಡಿ ಮಾಡಿದ್ದೀನಿ. ಕಾರಣ ಏನಂತಂದರೆ ನಮ್ಮ ಸ್ಟೂಡೆಂಟಿಗೆ ನಾನು ಕಂಟೆಂಟನ್ನು ತಂದುಕೊಡ್ಬೇಕು ಅಂತೇಳಿ. ಸೊ ಆ ಕಂಟೆಂಟನ್ನು ಇನ್ನು ಮುಂದಿನ ಈ ನೆಕ್ಸ್ಟ್ ಇಯರ್ ಎಕ್ಸಾಮ್‌ವರೆಗೆ ನಾನೇ ಮಾಡ್ತೇನೆ ಬೇಕಿದ್ರೆ. ಫಾಲೋ ಮಾಡ್ಕೊಂಡಿರಿ, ಚಾನಲ್‌ನ ಫಾಲೋ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ಟ್ರಿಕ್ಸ್ ಇರ್ಬೋದು, ಎಕ್ಸಾಮ್ ಅಟೆಂಡ್ ಮಾಡೋದು ಹೇಗೆ, ಎಕ್ಸಾಮಲ್ಲಿ ಹೇಗೆ ಕ್ವಶನ್ನ ಟ್ಯಾಕಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಕ್ವಶನ್ನೇ ಅಟೆಂಡ್ ಮಾಡಿ ತೋರಿಸ್ತೇನೆ, ಎಕ್ಸಾಮ್‌ನೇ ಅಟೆಂಡ್ ಮಾಡಿ. ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದ್ದರೆ ಭಾಳ ಒಳ್ಳೆಯದು. ಹಂಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಈಸಿ ಎಕ್ಸಾಮ್ ಓರಿಯೆಂಟೆಡೇ ಕಂಟೆಂಟ್ ಬಿಡ್ತಾ ಇರ್ತೀನಿ. ಆಮೇಲೆ ನೆಕ್ಸ್ಟ್ ಈಸಿಯಾಗಿ ಯೂಟ್ಯೂಬಲ್ಲೇ ನಿಮಗೆ ಕ್ಲಾಸ್ ಮಾಡ್ತಿರ್ತೀನಿ. ಯಾರು ನಾರ್ತಲ್ಲಿ ಕ್ಲಾಸ್ ಮಾಡ್ತಾರಲ್ಲ ಹಿಂದಿಯವರು, ಅದೇ ಥರ ನಾನು ಕನ್ನಡದಲ್ಲಿ ಮಾಡ್ತೀನಿ, ನಿಮ್ಗೆ ಹಿಂದಿ ಕಷ್ಟ ಆಗುತ್ತೆ ಅಂತೇಳಿ. ಬಟ್ ಮತ್ತೊಂದು ಏನಾಗುತ್ತೆ ಅಂತಂದರೆ ನಿಮಗೆ ಈಸಿಯಾಗಿ ನಾನು ನಿಮಗೆ ಅನಾಲಿಸಿಸ್ ಮಾಡಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವು ನೋಡಿರ್ಬೋದು, ಈ ಈ ಲಾಟ್‌ಪುಟ್ ಕೋಚಿಂಗ್ ಕೊಟ್ಕೊಂಡ್ರೆ ಅವ್ರು 4,000, 5,000 ತಾನೇ ನಿಮ್ಮದು 3,000, 4,000 ತಗೊಂತಾರೆ. ಬಟ್ ಹಿಂದಿಯಲ್ಲಿ ಟಾಪ್ ಅವರಿಗೆ ತುಂಬ ಸ್ಟೂಡೆಂಟ್ಸ್ ಬರ್ತಾರಲ್ಲ, ಅದಕ್ಕೋಸ್ಕರ ಅವ್ರು ಕಡಿಮೆ ಫೀಸ್ ಇಂಟರ್ವ್ಯೂ ನಡೆಯುತ್ತೆ. ಆ್ಯಕ್ಚುಲಿ ಅಷ್ಟು 2 ವರ್ಷ ವ್ಯಾಲಿಡಿಟಿ ಕೊಟ್ಟವರು ಕೇವಲ ₹1,000 ಫೀಸ್ ಇಡ್ತಾರೆ. 999 ಫೀಸ್ ಅಷ್ಟೇ ಇರೋದು. ಬಟ್ ನಾನು ಯೂಟ್ಯೂಬಲ್ಲೇ ನಿಮಗೆ ಮಾಡ್ಕೊಡ್ತೀನಿ ಪ್ರತಿಯೊಂದು. ಅವ್ರದ್ದೇ ಕಂಟೆಂಟ್ ಕೊಡ್ತೇನೆ, ನೀವು ಹೆದರಬೇಡಿ. ಬಟ್ ನನಗೇನು ಬೇಕು, ನಿಮ್ಮಿಂದ ಸಪೋರ್ಟ್ ಬೇಕು. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಕೊಟ್ಟರೆ ನಾನು ನಿಮ್ಗೆ ಎಲ್ಲದನ್ನೂ ಫ್ರೀಯಾಗೆ ಮಾಡ್ಕೊಡ್ತೇನೆ. ಹಿಂದಿ ಕಂಟೆಂಟನ್ನೇ ನಾನು ಕನ್ನಡದಲ್ಲಿ ಮಾಡ್ಕೊಡ್ತೀನಿ, ಓಕೆನಾ? ನಾರ್ತ್ ರ್ಯಾಂಕ್ ಸ್ಟಡಿ ಮಾಡ್ತಾರೆ. ನಾರ್ತ್ 130, 140 ಕಟ್ ಆಫ್ ರೇಂಜಿಗೆ ಹೋಗ್ತಾರಲ್ಲ, ಅದಷ್ಟನ್ನು ನಾನು ನಿಮಗೆ ಈ ಚಾನಲ್ ಮೂಲಕ ಪ್ರೊವೈಡ್ ಮಾಡ್ತೇನೆ. ಇನ್ನು ಮುಂದಿನ ಈ ನೆಕ್ಸ್ಟ್ ವರ್ಷ ಎಕ್ಸಾಮಿಗೆ, ಈ ವರ್ಷ ಎಕ್ಸಾಮ್ ಹೇಗೋ ಆಯಿತು, ಓಕೆನಾ? ಓಕೆ. ಈ ಕ್ವಶನ್ ಬರೋದಾದ್ರೆ ಇದಕ್ಕೆ ನೋಡಿದ್ರೆ ಸಿಂಪ್ಲಿಫಿಕೇಷನಿಂದ ಒಂದು 3 ಕ್ವಶನ್ ಬಂದಿದೆ. ಸಿಂಪ್ಲಿಫಿಕೇಷನ್ ತುಂಬ ಈಸಿ ಇರುತ್ತಲ್ವ? ಪ್ರಾಫಿಟ್ ಆ್ಯಂಡ್ ಲಾಸು, ಆಮೇಲೆ ಟೈಮ್ ಆ್ಯಂಡ್ ವರ್ಕು, ಬೋಟ್ ಆ್ಯಂಡ್ ಸ್ಟ್ರೀಮ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ, ಸ್ವಲ್ಪ ನೋಡ್ಕೊಳ್ರಿ. ಇವು ETC ಅಂದ್ರೆ ಯಾಕಂತಂದರೆ ಬೇರೆ ಚಾಪ್ಟರ್ಸು. ಈಗ ಕೆಲವರಿಗೆ ನಮ್ಮ ಸ್ಟೂಡೆಂಟ್ಸ್‌ಗೆ ಏನಾಗುತ್ತೆ ಅಂತಂದರೆ ಎಲ್ಲರೂ ಕೂಡ ಏನು ಎಲ್ಲ ಟಾಪಿಕ್ಕಿಂದ ಎಲ್ಲರೂ ನೆನಪಿರೋದಿಲ್ಲಲ್ವಾ? ಎಲ್ಲ ಟಾಪಿಕ್ ನೆನಪಿಲ್ಲದೆ ಈ ಥರದ್ದು ಯಾವುದೋ ಒಂದು 2, 3 ಕ್ವಶನ್ ಬಂದಿದೆ. ಈ ಟಾಪಿಕ್ ನಂಗೆ ಸರಿ ನೆನಪಿಲ್ಲ ಅಂತಾರಲ್ಲ, ಅದಕ್ಕೆ ಅದನ್ನ ನಾನು ETC ಆಗಿದ್ದೇನೆ. ಅದು ಯಾವ ಟಾಪಿಕ್ ಇದರಲ್ಲಿ ಬೋಟ್ ಆ್ಯಂಡ್ ಸ್ಟ್ರೀಮಲ್ಲೇ ಇನ್ನೊಂದು ಕ್ವಶನ್ ಬಂದಿರ್ಬೋದು. HCF, LCMಲ್ಲಿ ಇನ್ನೊಂದು ಕ್ವಶನ್ ಬಂದಿರ್ಬೋದು. ನೋಡಿ, HCF, LCM ಕೂಡ 3 ಕ್ವಶನ್ ಬಂದಿದೆ. ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಚಾಪ್ಟರ್, ನೋಡ್ಕೊಳ್ಳಿ ಈಸಿಯಾಗಿ. ಅವೆಲ್ಲ ಈಸಿ, ಮ್ಯಾಥ್ಸು ತುಂಬ ಈಸಿ ಬಂದಿದೆ. 19ರಿಂದ 20 ಕ್ವಶನ್ ಮಾಡ್ಬೋದು. ಹಾಗೆ ನೀವು ಇಂಗ್ಲೀಷಿಗೆ ಬರೋದಾದರೆ ಇಂಗ್ಲೀಷನ್ನು ಕೂಡ ಅಂತೂ ನಾನು ಓಕೆ, ಒಂದು ನಿಮಿಷ. ಓಕೆ. ಇಂಗ್ಲೀಷಿಗೆ ಬರೋದಾದರೆ ಅಂತೂ ನಾನು ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಇರ್ಬೋದು, ಇಡಿಯಮ್ಸ್ ನೋಡಿ, ಆ್ಯಂಟೋನಿಮ್ಸ್, ಸಿನೋನಿಮಿಂದ 3ರಿಂದ 4 ಕ್ವಶನ್ ಬಂದಿದೆ.
ಆಮೇಲೆ ಇಡಿಯಮ್ ಫ್ರೇಸಸ್ ನಾನು ಆ್ಯಕ್ಚುಲಿ ವೊಕ್ಯಾಬ್ಯುಲರಿ ಸೀರೀಸನ್ನು ಮಾಡ್ತಿದ್ದೀನಲ್ವಾ, ಮುಂದಿನ ವರ್ಷದೊಳಗೆ ನಿಮಗೆ ಈ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಹೆಂಗೆ ಈಸಿಯಾಗಿ ಮಾಡೋದು, ಒಂದು 10 ಸೆಕೆಂಡಲ್ಲಿ ಹೆಂಗೆ ಉಡಾಯಿಸೋದು, ಹಾಗೆ ಇಡಿಯಮ್ ಫ್ರೇಸಸನ್ನು ಹೇಗೆ ಇಡಿಯಮ್ ಫ್ರೇಸಸ್ ವೊಕ್ಯಾಬ್ಯುಲರಿ ಪಾರ್ಟ್ ಅಲ್ವಾ, ವೊಕ್ಯಾಬ್ಯುಲರಿ ಪಾರ್ಟ್ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ಇಯರ್ ನಿಮಗೆ ಎಕ್ಸಾಮ್ ಬರೋ ಅಷ್ಟೊತ್ತಿಗೆ ಮುಗಿದು ನಾನು ರಿವಿಷನ್ ಕೂಡ ಮಾಡ್ತೇನೆ. ನೀವು ಫಾಲೋ ಮಾಡ್ಕೊಳ್ಳಿ. ಇಂಗ್ಲೀಷ್ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೀವು ಸಿ.ಜಿ.ಎಲ್ ಯಾವುದೇ ಎಕ್ಸಾಮನ್ನು ಮಾಡೋದಾದ್ರೂ ಕೂಡ ಇಂಗ್ಲೀಷ್ ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಮೈನ್ಸಲ್ಲಿ 45 ಕ್ವಶನ್ ನಮ್ಮ ಮಾರ್ಕ್ಸಿಗೆ ಇರುತ್ತೆ. 45 ಕ್ವಶನ್ ಇರುತ್ತೆ ಮೈನ್ಸಲ್ಲಿ. ಸೊ ನೋಡ್ರಿ, ಈ ಸರಿ ಆ್ಯಕ್ಚುಲಿ ಪ್ಯಾಸೇಜ್ನ ಇನ್ಬಿಲ್ಟ್ ಮಾಡಿದ್ದಾರೆ. ನಿಮಗೆ ಇದೊಂದು ಮೇನ್ ಇಂಪಾರ್ಟೆಂಟು ಚೇಂಜಸ್ಸು ನೋಡ್ರಿ. ಮುಂದಿನ ಎಕ್ಸಾಮ್ಗಳಲ್ಲೂ ಹೀಗೆ ಇರುತ್ತಂತಲ್ಲ, ಆಲ್ಮೋಸ್ಟ್ ಎಲ್ಲ ಇದರಲ್ಲೂ ಒಂದೇ ಥರ ಮಾಡ್ತಾರೆ. ಏನಂತಂದರೆ ಆ್ಯಕ್ಚುಲಿ ಕ್ಲೋಸ್ ಟೆಸ್ಟ್ ಇತ್ತಲ್ವಾ, ಒಂದು ಪ್ಯಾಸೇಜ್ ಹಿಂಗೆ ಕೊಡೋರು, ಅದ್ರ ಮಧ್ಯಕ್ಕೆ ಗ್ಯಾಪ್ ಕೊಡ್ತಾ ಹೋಗೋರು, 5 ಕ್ವಶನ್ ಗ್ಯಾಪ್. ಇದು ಅದಲ್ಲ. ಪ್ಯಾಸೇಜು ನೀವು ಅಷ್ಟು ಓದ್ಕೊಂಡು ಒಂದಿಷ್ಟು ಕ್ವಶನ್ ಬರಿಬೇಕಲ್ವಾ, ಆ ಪ್ಯಾಸೇಜ್ನ ಕೊಟ್ಟಿದ್ದಾರೆ. ನೋಡ್ರಿ, ಈ ಪ್ಯಾಸೇಜ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ನೀವು ಹಳೆ ಪೇಪರಲ್ಲಿ ಈಗ ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಕ್ಚುಲಿ ಎಕ್ಸಾಮ್ ಡೇ ಪ್ರಾಕ್ಟೀಸ್ ಅಂತ ಬಿಡ್ತಾರೆ. ಅದನ್ನು ಟ್ರಯಲ್ ಮಾಡಿರಿ, ಗೊತ್ತಾಗುತ್ತೆ ನಿಮಗೆ ಯಾವ ಥರ ಪ್ಯಾಸೇಜ್ ಬರ್ತಾ ಇದೆ ಅಂತೇಳಿ. ಓಕೆನಾ? ಇದು ಸ್ವಲ್ಪ ನಿಮಗೆ ಇಂಗ್ಲೀಷಲ್ಲಿ ಟಫ್ ಆಗುತ್ತೆ, ಹೊಸದು. ಇದು ಆ್ಯಕ್ಚುಲಿ ಕ್ವಶನ್ ತುಂಬ ಈಸಿ ಇದು ಪ್ರಾಕ್ಟೀಸ್ ಮಾಡೋರಿಗೆ. ಬಟ್ ನಾನು ಯಾಕೆ ಈಸಿ ಟು ಮಾಡ್ರೇಟ್ ಹಾಕಿದ್ದೀನಿ ಅಂತಂದರೆ, ಇದು ಹೊಸ ಟಾಪಿಕ್ ಆಗಿದೆ ನೀವು ಜಿ.ಡಿ ಬರೆಯೋರಿಗೆ. ಸ್ವಲ್ಪ ಇದು ಟೈಮ್ ಕಿಲ್ ಮಾಡುತ್ತೆ ನಿಮಗೆ. ಸೊ ಓಕೆನಾ? ಆಮೇಲೆ ಎರರ್ ಟಾಪಿಕಿಂದ 2 ಕ್ವಶನ್ ಈಸಿ ಬಂದಿದೆ. ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಸ್ವಲ್ಪ ಟಫ್ ಬಂದಿದೆ, ನಾನು ನೋಡಿದ್ದೇನೆ, ಕೇಳಿದ್ದೇನೆ ಕ್ವಶನ್ ನೋಡಿ. ನಾನು ಕ್ವಶನ್ ಶೇರ್ ಮಾಡೋಂಗಿಲ್ಲ, ಓಕೆನಾ? ಇ.ಟಿ.ಸಿ ಅದು ಇದು ವೊಕ್ಯಾಬ್ಯುಲರಿ ಇರ್ಬೋದು, ವೊಕ್ಯಾಬ್ಯುಲರಿಗೆ ಡೈರೆಕ್ಟ್ ಕ್ವಶನ್ ಇರ್ಬೋದು, ಅರ್ಥ ಏನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಈ ಥರದವೆಲ್ಲ ಸೇರಿ ಒಂದು 3 ಕ್ವಶನ್ ಬಂದಿದೆ, ಓಕೆನಾ? ವೊಕ್ಯಾಬ್ಯುಲರಿಗೆ ಟೋಟಲಿ 9 ರಿಂದ 10 ಕ್ವಶನ್ ವೆಯ್ಟೇಜ್ ಇದೆ, ಓಕೆನಾ? ಬೇಕಿದ್ರೆ ನೋಡಿ, ಬೇಕಿದ್ರೆ ನೀವು ಇಲ್ಲಿ ಹೆಂಗೆ ಅಂತಂದರೆ ಆ್ಯಂಟೋನಿಮ್ ಸಿನೋನಿಮಲ್ಲಿ 4 ಕ್ವಶನ್ನು ಬಂದಿದೆ. ಆ್ಯಕ್ಚುಲಿ ಆ್ಯಂಟೋನಿಮಲ್ಲಿ 3 ಕ್ವಶನ್ ಬಂದಿದೆ. ಸಿನೋನಿಮಲ್ಲಿ ಆ್ಯಕ್ಚುಲಿ 2 ಕ್ವಶನ್ ಬಂದಿದೆ, 3 ಕ್ವಶನ್ ಏನೋ ಬಂದಿದೆ, 6 ಕ್ವಶನ್ ಏನೋ ಬಂದಿದೆ. ನಾನು ಅವರೇಜ್ ಎಲ್ಲ ಶಿಫ್ಟಲ್ಲೂ ಅವರೇಜ್ ತಗೋಬೇಕಲ್ವಾ, ಸೊ ನಾನು 3 ರಿಂದ 4 ಇಟ್ಕೊಂಡಿದ್ದೀನಿ ಅವರೇಜ್. ಸೊ ಆ್ಯಂಟೋನಿಮ್ ಸಿನೋನಿಮಿಂದ 5 ಕ್ವಶನ್ ಇಟ್ಕೊಂಡ್ರೆ, ಆಮೇಲೆ 5 ಕ್ವಶನ್ ಅಲ್ಲ ಅಲ್ವಾ, ಆಮೇಲೆ ಪ್ಯಾಸೇಜಲ್ಲಿ 1 ಕ್ವಶನ್ ಏನು ವೊಕ್ಯಾಬ್ ಬೇಸ್ಡ್ ಆಗೇ ಇರುತ್ತೆ ಪ್ಯಾಸೇಜಲ್ಲಿ, 1 ರಿಂದ 2 ಕ್ವಶನ್ನು. ಹಾಗೆ ನಿಮಗೆ ಆಮೇಲೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸಿಂದ 2 ಕ್ವಶನ್ ಬಂದಿದೆ, ಅಂತಂದರೆ ಇದು ವೊಕ್ಯಾಬ್ ಪಾರ್ಟು. ಅಲ್ಲಿಗೆ ಎಷ್ಟಾಯಿತು? 5 ಒಂದು 6 ಒಂದು 2 7. ಆಮೇಲೆ ಮತ್ತೊಂದೇನು ಬರುತ್ತೆ, ಇಲ್ಲಿ ನಾನು ಹೇಳಿದೆ ನಿಮಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನಿಂದ ಇರ್ಬೋದು, ಅಥವಾ ಮತ್ತೆ ಇನ್ನೊಂದು ಯಾವುದೋ ಒಂದು ಟಾಪಿಕ್ ಬಂತಲ್ಲ, ಯಾವುದದು ಇನ್ನೊಂದು ಯಾವುದೋ ಒಂದು ನಂಗೆ ನೆನಪೋಯ್ತು, ಅದರಿಂದ ಒಂದು 2 ಕ್ವಶನ್ ಬಂದಿದೆ. ಸೊ ನಿಯರ್ಲಿ 9 ರಿಂದ 10 ಕ್ವಶನ್ ಏನಾಗುತ್ತೆ ನಿಮಗೆ ವೊಕ್ಯಾಬ್ಯುಲರಿಯಿಂದ ಬರುತ್ತೆ. ನೋಡಿರಿ ಎಷ್ಟು ವೆಯ್ಟೇಜ್ ಇದೆ ಬರೀ ವೊಕ್ಯಾಬ್ಯುಲರಿಗೆ. ನಾನು ಮಾಡೋ ಕ್ಲಾಸಿಂದ ನಿಮ್ಗೆ 9 ರಿಂದ 10 ಕ್ವಶನ್ ಅಂತಂದ್ರೆ ಒಂದು 20-25 ಮಾರ್ಕ್ಸು ಅದರಲ್ಲೇ ಇಂಪ್ರೂವ್ ಆಗುತ್ತೆ ಅಂತಂದರೆ ಯಾಕೆ ಬಿಡಬೇಕು ವೊಕ್ಯಾಬ್ಯುಲರಿ? ನೀವು ಮತ್ತೊಂದು ಏನಂತಂದ್ರೆ, ನಿಮ್ಮ ವೊಕ್ಯಾಬ್ಯುಲರಿ ಸ್ಟ್ರಾಂಗ್ ಆಯ್ತು ಅಂತಂದ್ರೆ ನಿಮ್ಮ ಇಡೀ ಇಂಗ್ಲೀಷ್ ಸೆಕ್ಷನ್ ಸ್ಟ್ರಾಂಗ್ ಆಗುತ್ತೆ. ನಿಮಗೆ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಪ್ಯಾಸೇಜ್, ನಿಮಗೆ ಪ್ಯಾಸೇಜ್ ಸ್ಪೀಡಾಗಿ ಓದೋಕ್ಕೆ ಕಾರಣನೂ ವೊಕ್ಯಾಬ್ಯುಲರಿ ಚೆನ್ನಾಗಿದ್ರೆ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಪಟ ಪಟ ಓದ್ಕೊಂಡು ಹೋಗ್ಬಿಡ್ಬೋದು. ಸೊ ಈ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಯ್ತು ಅಂದರೆ ಇಡೀ ಹೋಲ್ ಇಂಗ್ಲೀಷ್ ಸೆಕ್ಷನ್ನೇ ಇಂಪ್ರೂವ್ ಆಗ್ಬಿಡುತ್ತೆ ನಿಮ್ಮದು. ಓಕೆನಾ? ನೆಕ್ಸ್ಟು ಜಿ.ಕೆ ಸೆಕ್ಷನಿಗೆ ಬರೋದಾದರೆ, ಸ್ಟ್ಯಾಟಿಕ್ ಜಿ.ಕೆ ಆ್ಯಕ್ಚುಲಿ 5 ರಿಂದ 6 ಇದೆ. ನಾನು ಅಂದರೆ ಒಂದು ಶಿಫ್ಟಲ್ಲಿ ಒಂದು 5 ಕ್ವಶನ್ ಇದೆ, ಒಂದು ಶಿಫ್ಟಲ್ಲಿ 4 ಕ್ವಶನ್ ಇದೆ. ಹಂಗಾಗಿ ಕೆಲವು ಶಿಫ್ಟಲ್ಲಿ 6 ಕ್ವಶನ್ 7 ಕ್ವಶನ್ನು ಕೇಳಿದ್ದಾರೆ. ಹಾಗಾಗಿ ನಾನು ಅವರೇಜನ್ನು ಇದನ್ನ ಇಟ್ಕೊಂಡಿದ್ದೀನಿ. ಬಟ್ ಸ್ಟ್ಯಾಟಿಕ್ ಜಿ.ಕೆ ಮೇಲೆ ಸ್ಟ್ಯಾಟಿಕ್ ಜಿ.ಕೆನ ತುಂಬ ಓದ್ಕೊಂಡು ಹೋಗಿ, ನೀಟಾಗಿ ರಿವಿಷನ್ ಮಾಡ್ಕೊಂಡು ಹೋಗಿ. ತುಂಬ ಕ್ವಶನ್ ಕೇಳಿದ್ದಾರೆ, ಜಾಸ್ತಿ ವೆಯ್ಟೇಜ್ ಅದಕ್ಕೆ ಇರೋದು. ಆಮೇಲೆ ಎಕನಾಮಿಕ್ಸ್ ಚಾಪ್ಟರ್ ಮೇಲೂ ಕೇಳಿದ್ದಾರೆ ನೋಡಿ. ಎಕನಾಮಿಕ್ಸಲ್ಲಿ ಮೊದಲು ಆ್ಯಕ್ಚುಲಿ ಸ್ವಲ್ಪ ಕಡಿಮೆ ಕೇಳ್ತಿದ್ದಾರೆ, ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಎಕನಾಮಿಕ್ಸ್ ಕ್ವಶನ್ ಕೇಳಿದ್ದಾರೆ. ಹಿಸ್ಟ್ರಿಯಿಂದ 2-3 ಕ್ವಶನ್, ಹಿಸ್ಟ್ರಿಗೂ ಇಂಪಾರ್ಟೆನ್ಸ್ ಇದೆ. ಜಿಯೋಗ್ರಫಿ ಆ್ಯಕ್ಚುಲಿ ಅದು ಕಡಿಮೆ ಕೇಳ್ತಾ ಇದ್ರು, ಈಗ ಜಿಯೋಗ್ರಫಿಯಿಂದನೂ 3 ಕ್ವಶನ್ ಕೇಳಿದ್ದಾರೆ. ಪಾಲಿಟಿ ಸ್ವಲ್ಪ ಕಡಿಮೆ ಕೇಳಿದ್ದಾರೆ, ಯಾಕೋ ಪಾಲಿಟಿಯಿಂದ ಜಾಸ್ತಿ ಕ್ವಶನ್ ಕೇಳ್ತಿದ್ದಾರೆ. ಹೇಳೋಕ್ಕಾಗಲ್ಲ, ಒಂದೊಂದು ಶಿಫ್ಟಲ್ಲಿ ಪಾಲಿಟಿಯನ್ನು ಜಾಸ್ತಿ ಮಾಡಿದ್ರು ಮಾಡ್ಬೋದು. ಬಟ್ ಇದುವರೆಗಿನ ಟ್ರೆಂಡ್ ಪ್ರಕಾರ ಪಾಲಿಟಿ ಸ್ವಲ್ಪ ಕಡಿಮೆ ಆಗಿದೆ. ಕರೆಂಟ್ ಅಫೇರ್ಸಿಗೆ ತುಂಬ ವೆಯ್ಟೇಜ್ ಕಡಿಮೆ ಇದೆ. ಕರೆಂಟ್ ಅಫೇರ್ಸ್ ಕೇಳೇ ಇಲ್ಲ ಅಂತಲೇ ಅಂದ್ಕೊಳ್ಳಿ. ಕೇಳಿದರೆ 1 ಕ್ವಶನ್ 2 ಕ್ವಶನ್ ಕೇಳ್ತಾರೆ, ಅದು ಅಕಸ್ಮಾತ್ ನಿಮ್ಮ ಶಿಫ್ಟಿಗೆ ಬರ್ದೇನೆ ಇರ್ಬೋದು. ಕರೆಂಟ್ ಅಫೇರ್ಸ್ ಏನು ತುಂಬ ನೋಡ್ಕೊಳ್ಳೋದಕ್ಕೇನು ಹೋಗೋದು ಬೇಡ. ಅದು ಈ ಟೈಮಲ್ಲಿ ನೀವು ತುಂಬ ಕರೆಂಟ್ ಅಫೇರ್ಸ್ 3, 4, 5, 6, 7, 8, 10 ಒಂದು ವರ್ಷದ್ದೆಲ್ಲ ಕೇಳ್ತಾರೆ ಅವ್ರು ಕರೆಂಟ್ ಅಫೇರ್ಸು. ಸೊ ಅದನ್ನು ನೀವು ರಿವಿಷನ್ ಮಾಡ್ಕೊಂಡು ನೋಡ್ಕೊಳ್ಳೋದೆಲ್ಲ ಕಷ್ಟ ಆಗುತ್ತೆ. ಕರೆಂಟ್ ಅಫೇರ್ಸ್ನ ಬಿಟ್ಬಿಡಿ. ಬಟ್ ಸೈನ್ಸನ್ನು ನೋಡ್ಕೊಳ್ಳಿ, 2 ಕ್ವಶನ್ ಬಂದಿದೆ. ಸೊ ಹೀಗೆ ಪ್ರತಿಯೊಂದು ಕ್ವಶನ್ನೂ ಹೀಗೆ ನೋಡ್ಕೊಳ್ಳಿ. ಇಷ್ಟು ಟೋಟಲ್ ಆಗಿ ವೆಯ್ಟೇಜು. ನೀವು ಟೋಟಲಾಗಿ ನಾನು ಹೇಳಲಾ ನಿಮಗೆ, ಇದರಲ್ಲಿ ರೀಸ್ನಿಂಗಿಂದ ಎಲ್ಲೋಯ್ತು ಕರ್ಸರು, ರೀಸ್ನಿಂಗಿಂದ ನಿಮಗೆ 17 ರಿಂದ 18 ಕ್ವಶನನ್ನು ನೀವು ಸರಿ ಮಾಡಲೇಬೇಕು. ಆಮೇಲೆ ಮ್ಯಾಥ್ಸ್ ಎಷ್ಟು ಈಸಿ ಬರ್ತಾ ಇದೆ ಅಂತಂದರೆ 20ಕ್ಕೆ 20 ಕ್ವಶನನ್ನು ನೀವು ಮಾಡಬೇಕು. ಬಟ್ 18 ರಿಂದ 19 ಅಂತೂ ನೀವು ಮಾಡಲೇಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್. ನೀವು ಮಾಡೋಕ್ಕಾಗ್ತಾಯಿಲ್ಲ ಎಷ್ಟು ಕ್ವಶನು, ಟೈಮ್ ಸಾಲ್ತಾಯಿಲ್ಲ ಅಂತಂದರೆ ನಿಮ್ಮ ಪ್ರಿಪ್ರೇಷನ್ನು ಸ್ವಲ್ಪ ವೀಕ್ ಆಗಿದೆ. ಈ ವರ್ಷ ಹೇಗಿದ್ದರೂ ಸೆಲೆಕ್ಷನ್ ಆಗೋರಿಗೆ ಆಲ್ ದ ಬೆಸ್ಟು. ಆಗದೇ ಇರೋರಿಗೆ ನನ್ನ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗಿರಿ. ನಾನು ನಿಮಗೆ ಖಂಡಿತ ಹೆಲ್ಪ್ ಮಾಡ್ತೇನೆ ನೆಕ್ಸ್ಟ್ ವರ್ಷ ನಿಮ್ಮ ಸೆಲೆಕ್ಷನ್ ಆಗಲಿಕ್ಕೆ. ಸೊ ಬಟ್ ಸಿಕ್ಕಾಪಟ್ಟೆ ಈಸಿ ಇದೆ ಆ್ಯಕ್ಚುಲಿ, ತುಂಬ ಕಷ್ಟನೇ ಇಲ್ಲ ಅದು. ಆ್ಯಕ್ಚುಲಿ ಅವ್ರು ಮಾರ್ಕ್ಸ್ ಸಿಕ್ಕಾಪಟ್ಟೆ ಏನು ಹೇಳ್ತಾರಪ್ಪ, ನನಗಂತೂ ಅರ್ಥ ಆಗಲ್ಲ.
ಸುಮ್ಮನೆ ಏನೇನೇನೇನೋ ಪಾಠ ಮಾಡ್ತಾರೆ. ಎಷ್ಟು ಈಸಿ ಇರುತ್ತೆ ಗೊತ್ತಾ? ಆ್ಯಕ್ಚುಲಿ ನೀವು ನಾನು ಹೇಳಿದ್ನಲ್ಲ ಟೀಚರ್ಸು ಅವ್ರನ್ನ ಆ್ಯಕ್ಚುಲಿ ಕೇಳಿ ನೋಡಿ ನಿಮಗೆ ಹಿಂದಿ ಅರ್ಥ ಆಗುತ್ತೆ ನಂಗಿದ್ರೆ. ಯಾಕಂತಂದ್ರೆ ನಾನು ಮಾಡೋವರೆಗೂ ನೀವು ವೆಯ್ಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ನಾನು ಸ್ವಲ್ಪ ಟೈಮ್ ಆಗುತ್ತೆ. ನಾನು ಈ ಮುಂದಿನ ವರ್ಷ ಎಕ್ಸಾಮಿಗೆ ಫೋಕಸ್ ಮಾಡಿರೋದ್ರಿಂದ ನಿಮಗೆ ಬೇರೆ ಬೇರೆ ಎಕ್ಸಾಮ್ ಇರ್ಬೋದು. ಈಗ MTS ಬರ್ಬೋದು, ಮತ್ತೊಂದು ಎಕ್ಸಾಮ್ ಬರ್ಬೋದು. ಸೊ ಈಗ CGL ಅಪ್ಲಿಕೇಶನ್ ಕರೀತಾರೆ ಮತ್ತೆ ಬರ್ಬೋದು. CHSL ಬರ್ಬೋದು. ಸೊ ನಾನು CHSL ಎಲ್ಲ ಎಕ್ಸಾಮಿಗೆ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೇನೆ. ಬಟ್ ನೆಕ್ಸ್ಟ್ ಇಯರ್ ಎಕ್ಸಾಮಿಗೆ, ಈ ವರ್ಷ ಎಕ್ಸಾಮಿಗೆ ಆಗಲ್ಲ. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೇನೆ. ಬಟ್ ನೀವು ಯಾರೇ ಆದರೂ ಸೆಂಟ್ರಲ್ ಗೌರ್ಮೆಂಟಿಗೆ ದಯವಿಟ್ಟು ನಾನು ಕ್ಲಾಸನ್ನು ಸ್ಟಾರ್ಟ್ ಮಾಡಿ ನಾನು ಹೇಳೋವರೆಗೂ ನಾನು ಹಿಂದಿ ಸೋರ್ಸನ್ನು ಹೇಳಿದ್ದೀನಲ್ಲ, ಅವ್ನು ಬೇಕಾದ್ರೆ ಅರ್ಥ ಆಗೋರು ರೆಫರ್ ಮಾಡಿ. ನೀವು ಯಾವುದೇ ಕಾರಣಕ್ಕೂ ಈಗ ಆಲ್ರೆಡಿ ಕಲ್ತಿರೋರು ಓಕೆ. ನಾ ನೀವು ಆಲ್ರೆಡಿ ಕಲ್ತಿರೋರಿಗೆ ಒಂದು ಬೇಸಿಕ್ ತಯಾರಾಗಿದೆ. ನಾನು ನಿಮಗೆ ಕ್ವಶನ್ ಸಾಲ್ವ್ ಮಾಡೋದ್ರ ಮೂಲಕ, ಇನ್ನೊಂದು ತಿಂಗಳಲ್ಲಿ ಕ್ವಶನ್ ಸಾಲ್ವ್ ಮಾಡೋದ್ರ ಮೂಲಕ ನಿಮ್ಮ ಎಫಿಷಿಯನ್ಸಿನ ನಾನು ಇನ್ಕ್ರೀಸ್ ಮಾಡ್ಕೊಡ್ತೀನಿ ಬೇಕಿದ್ರೆ. ಬಟ್ ಆದರೆ ದಯವಿಟ್ಟು ಹೊಸಬ್ರು ಇರ್ಬೋದು, ನೀವು ಆಲ್ರೆಡಿ ಕಲ್ತಿರೋರು ಇರ್ಬೋದು, ಕನ್ನಡದಲ್ಲಿ ರೆಫರ್ ಮಾಡಲೇಬೇಡಿ ಸೆಂಟ್ರಲ್ ಗೌರ್ಮೆಂಟಿಗೆ. ಸ್ಟೇಟ್ ಗೌರ್ಮೆಂಟಿಗೆ ಮಾಡಿ. ಸ್ಟೇಟ್ ಗೌರ್ಮೆಂಟಿಗೆ ಕನ್ನಡದಲ್ಲಿ ಇವರಿಗೆ ಹೋಲ್ಡ್ ಇರುತ್ತೆ. ಇವರೇ ಎಲ್ಲ ಕ್ವಶನ್ ಪೇಪರ್ ನೋಡಿರ್ತಾರೆ. ಸೆಂಟ್ರಲ್ ಗೌರ್ಮೆಂಟಿಗೆ ಮಾತ್ರ ದಯವಿಟ್ಟು ಒಬ್ಬೊಬ್ರು ಎಂಥ ಫೇಮಸ್ ಟೀಚರ್ ನಿಮ್ಗೆ ಗೊತ್ತಿರ್ಬೋದು, ಸರ್ ಇವ್ರು ಭಯಂಕರ ಫೇಮಸ್ ಸರ್, ಮ್ಯಾಥ್ಸಲ್ಲಿ ಹಂಗೆ ಫೇಮಸ್ ಸರ್, ಒಂದು ಚೂರು ಉಪಯೋಗಿಲ್ಲ. ನಾನು ಹೇಳ್ತೀನಲ್ಲ, ಯಾಕಂತಂದರೆ ಅವರು 10ರಿಂದ 12 ಕ್ವಶನ್ ಮಾಡೋದಕ್ಕೆ ಮಾತ್ರ ಫೇಮಸ್ಸು. ಯಾಕಂತಂದ್ರೆ ಈಸಿ ಕ್ವಶನ್ ಎಲ್ಲರೂ ಮಾಡ್ತಾರೆ, ಎಲ್ರಿಗೂ ಈಸಿ ಆಗುತ್ತೆ. ಸೊ ಏನಾಗುತ್ತೆ, ಅವರು ಈ ಸರಿಂದ ನಾನು ಇಷ್ಟು ಕ್ವಶನ್ ಮಾಡಿಬಿಟ್ಟೆ, ಭಾರಿ ಈಸಿ ಮಾಡಿಬಿಟ್ಟೆ, ಅದು ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ. 1 ಲೈನು 2 ಲೈನ್ ಅಂದ್ಕೊಂಡು ಎಕ್ಸಾಮಲ್ಲಿ ನಿಮಗೆ ಟೈಮ್ ಉಳಿಸೋದಕ್ಕೆ ಆಗಲ್ಲ. ನಾನು ಖಂಡಿತವಾಗಿ ಹೇಳ್ತೇನೆ, ದಯವಿಟ್ಟು ಫಾಲೋ ಮಾಡಿಬಿಡಿ. ಹಿಂದಿ ಸೋರ್ಸ್ಗಳನ್ನು ನಾನು ಹೇಳಿದ್ದೇನೆ, ಆ ಟೀಚರ್ಸ್ಗಳನ್ನು ಫಾಲೋ ಮಾಡಿ. ಓಕೆನಾ? ನಿಮ್ಮನ್ನ ಆ್ಯಕ್ಚುಲಿ ಅದು ರೂಯಿನ್ ಮಾಡುತ್ತೆ, ನಿಮ್ಮನ್ನು ಹಾಳು ಮಾಡುತ್ತೆ. ಆ್ಯಕ್ಚುಲಿ ನಿಮ್ಗೆ ಅನ್ಸ್ಬೋದು, ಸರ್ ತುಂಬ ಈಸಿ ಸರ್, ಎಷ್ಟು ಈಸಿಯಾಗಿ ಹೇಳ್ಕೊಡ್ತಾರೆ ಅಂತಂದರೆ, ವಾವ್ ಎಷ್ಟು ಈಸಿಯಾಗಿ. ನೀವು ನಲಿಕಲಿ ಹುಡ್ರೇನ್ರಿ? ನೀವು ನಲಿಕಲಿ ಹುಡ್ರಾ? ಹೊಸ ಈ ಮೂಟೆಗೆ ಇಷ್ಟನ್ನು ತುಂಬಿದ್ದಾರೆ, ಅರ್ಧ ಮೂಟೆಯನ್ನು ಖಾಲಿ ಮಾಡಿದ್ರೆ ಇನ್ನೆಷ್ಟು ಮೂಟೆ ಉಳೀತು, ಹಿಂಗೆ ಹೇಳ್ಕೊಡೋದಕ್ಕೆ ನೀವೇನು ನಲಿಕಲಿ ಹುಡುಗ್ರಾ? ನಲಿಕಲಿ ಹುಡುಗ್ರ ಮೈಂಡ್ ಸೆಟ್ ನೀವು ಡಿಗ್ರಿ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ನ ಕ್ಲಿಯರ್ ಮಾಡೋದು ಹೌದಾ? ನಿಮ್ಮ ಮೈಂಡನ್ನು ಏನು ಮಾಡಿದ್ದಾರೆ, ನಲಿಕಲಿ ಹುಡುಗ್ರ ಲೆವೆಲಿಗೆ ತಂದು ಹಾಕಿದ್ದಾರೆ ಟೀಚರ್ಸ್ಗಳು. ಅದಲ್ಲ, ನೀನು ಬೇಕಿದ್ರೆ ಹಿಂದಿ ಸೋರ್ಸ್ಗಳನ್ನು ನೋಡಿದೆ, ಅವರು ಕೂಡ ತುಂಬ ಬೇಸಿಕ್ಕಿಂದ ಡೌನ್ ಟು ಅರ್ತಿಂದ ಮಾಡ್ತಾರೆ. ಬಟ್ ಆದರೆ ಅವ್ರು ಯಾವತ್ತೂ ಕೂಡ ನಿಮಗೆ ಮೂಟೆ ತುಂಬೋದು, ಇದು ಏನೋ ಇದರಲ್ಲಿ ರೊಟ್ಟಿ ಅರ್ಧ ಮಾಡೋದ್ರಿಂದ ಮಾಡೋದಿಲ್ಲ. ಅದು ನಲಿಕಲಿ ಹುಡ್ರಿಗೆ ಹೇಳ್ಕೊಡೋದು. ನಿಮ್ಮ ಮೈಂಡ್ ಸೆಟ್ಟು ಮೆಚುರಿಟಿ ಆದಾಗ ಮಾತ್ರ ಏನಾಗುತ್ತೆ, ನೀವು ಎಕ್ಸಾಮಲ್ಲಿ ಒಂಥರ ಹೊಸ ಕ್ವಶನ್ ಬಂದ್ಬಿಡ್ತಾವಲ್ಲ, ಅದನ್ನು ಕೂಡ ನೀವು ಟ್ಯಾಕಲ್ ಮಾಡೋ ಅಂಥ ಕೆಪಾಸಿಟಿಯನ್ನು ಬೆಳೆಸ್ಕೊಳ್ತೀರಾ. ಅಂಥ ಕ್ವಶನ್ನ ಟ್ಯಾಕಲ್ ಮಾಡಿದಾಗ ಮಾತ್ರ ನಿಮಗೇನಾಗುತ್ತೆ, ಸೆಲೆಕ್ಷನ್ ಆಗುತ್ತೆ. ಸೊ ನಿಮಗೆ ಅವ್ರು ಹೇಳ್ಕೊಡೋದು ತುಂಬ ಈಸಿ ಆಗ್ಬೋದು. ಯಾಕಂತಂದ್ರೆ ಮೂಟೆ ಈ ನಲಿಕಲಿ ಹುಡ್ರಿಗೆ ಹೇಳ್ದಂಗೆ ಹೊಡೆದ್ರೆ ಎಲ್ಲರಿಗೂ ಈಸಿ ಆಗುತ್ತೆ. ಬಟ್ ಅದು ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಮಾಡಲ್ಲ. ಒಂದು 10 ಕ್ವಶನ್ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, 15 ಕ್ವಶನ್ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಕೊನೆ 5 ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಅಕ್ಯುರೇಟ್ ಕಂಟೆಂಟನ್ನು ನೀವು ಸ್ಟಡಿ ಮಾಡಬೇಕಾಗತ್ತೆ. ನೀವು ಎಷ್ಟೇ ಈಸಿ ಹೇಳ್ಕೊಟ್ರು ಅದು ನಿಮ್ಮನ್ನು ರೂಯಿನ್ ಮಾಡುತ್ತೆ. ಅಂತಂದ್ರೆ ನಿಮ್ಮ ಮೆದುಳನ್ನು ಅದು ಕರಪ್ಟ್ ಮಾಡುತ್ತೆ. ಸೊ ನೀವು ದಯವಿಟ್ಟು ಸೋರ್ಸ್ ಕಡೆ ಹೋಗಬೇಡಿ. ನಾನು ನಿಮಗೆ ಹೆಂಗೆ ನೀವು ಪ್ರಿಪ್ರೇಷನ್ ಮಾಡಬೇಕು, ಇದು ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೇನೆ ನಿಮಗೆ. ಯಾವುದರಲ್ಲಿ ನನ್ನ ಚಾನಲ್ ಮೂಲಕ ಹೇಳ್ಕೊಡ್ತೇನೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗಲಿ. ನೀವು ಸಪೋರ್ಟ್ ಮಾಡಿದರೆ, ನೀವು ಆದಷ್ಟು ಬೇಗ ಸಪೋರ್ಟ್ ಮಾಡಿದ್ರೆ ನಾನು ಆದಷ್ಟು ಬೇಗ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿಬಿಡ್ತೀನಿ. ಓಕೆನಾ? ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬ್ ಇರ್ತಾರೆ, ಸರ್ ಮಾಡಿ ಸರ್ ಅಂತ ಕೇಳ್ತಾ ಇರ್ತಾರೆ. ಸೊ ನಾನು ಅವಾಗ ಮಾಡಲೇಬೇಕಾಗುತ್ತೆ. ಸ್ವಲ್ಪ ಕಡಿಮೆ ಇದ್ದಾಗ ಏನಾಗುತ್ತೆ, ನಾನು ಸ್ವಲ್ಪ ಕಡಿಮೆ ವ್ಯೂವರ್ಸಿಗೆ ನಾನು ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇರೋದ್ರಿಂದ ಅದಕ್ಕೆ ವ್ಯರ್ಥ ಆಗಿಬಿಡುತ್ತಲ್ವಾ? ಆಲ್ರೆಡಿ ನೀವು ಆ ಸರ್ಗಳ ಜೊತೆ ಕಲ್ತಿರೋರು ಓಕೆ. ಬಟ್ ಈ ವರ್ಷ ಸ್ವಲ್ಪ ಸೆಲೆಕ್ಷನಿಂದ ನೀವು ನಿಲ್ತಿದ್ದೀರಾ ಅಂತಂದರೆ, ಪ್ರತಿ ವರ್ಷನೂ 1, 2, 4, 10, 15 ಮಾರ್ಕ್ಸ್ ಎಲ್ಲ ಹೋಗ್ತಾ ಇದೆ ಅಂತಂದರೆ ದಯವಿಟ್ಟು ಆ ಸೋರ್ಸನ್ನು ಬಿಟ್ಬಿಡಿ. ನಾನು ನಿಮಗೆ ಪ್ರಿಪ್ರೇಷನ್ ಹೇಗೆ ಮಾಡಬೇಕಂತ ಹೇಳ್ಕೊಡ್ತೇನೆ. ಓಕೆನಾ? ಥ್ಯಾಂಕ್ ಯು. ಮತ್ತು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೇನೆ ನಿಮಗೆ. ವೊಕ್ಯಾಬ್ಯುಲರಿ ಕ್ಲಾಸನ್ನು ಮಾಡ್ತಿದ್ದೇನೆ, ಡೈಲಿ ಫಾಲೋ ಮಾಡಿ. ರೀಸನಿಂಗ್ ಕ್ಲಾಸನ್ನು ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಆಮೇಲೆ ಮ್ಯಾಥ್ಸನ್ನು ನಿಮ್ಗೆ ಹೇಗೆ ಮಾಡಬೇಕಂತ ಆಮೇಲೆ ಎಕ್ಸಾಮ್ ಅಟೆಂಡ್ ಮಾಡಿ ಪ್ರತಿಯೊಂದನ್ನು ತೋರಿಸ್ತೇನೆ. ನೆಕ್ಸ್ಟ್ ವರ್ಷ ಸೆಕ್ಷನ್ ಟೈಮರ್ ಬರ್ಬೋದು, 15 ನಿಮಿಷಕ್ಕೆ ಮಾಡಬೇಕು. ಓಕೆನಾ? ಆ ಸ್ಪೀಡಿಗೆ ನಿಮ್ಮನ್ನು ತಯಾರು ಮಾಡ್ತೇನೆ. ಯಾಕಂದರೆ ಪ್ರತಿ ಎಕ್ಸಾಮಿಗೂ ಒಂದೊಂದೇ ಎಕ್ಸಾಮಿಗೆ ಅವ್ರು ಸೆಕ್ಷನ್ ಟೈಮರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿದ್ದಾರೆ. ಹಿಂದಿ ಟ್ರಾನ್ಸ್ಲೇಟರ್ ಅಂತ ಎಕ್ಸಾಮ್ ಬಿಟ್ಟರು, ಮತ್ತೆ ಅದಕ್ಕೂ ಸೆಕ್ಷನ್ ಟೈಮರ್ ಹಾಕಿದ್ದಾರೆ. ಸೆಲೆಕ್ಷನ್ ಪೋಸ್ಟಲ್ಲೂ ಸೆಕ್ಷನ್ ಟೈಮರ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕರೆಯುವಂಥ ಎಲ್ಲ ಎಕ್ಸಾಮು ಸೆಕ್ಷನ್ ಟೈಮರ್ ಹಾಕೋ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟ್ GD ಎಕ್ಸಾಮ್ಗೂ ಸೆಕ್ಷನ್ ಟೈಮರ್ ಬರ್ಬೋದು. ಸೊ ಬಿ ಪ್ರಿಪೇರ್ಡ್. ಅದಕ್ಕೋಸ್ಕರನೇ ಪ್ರಿಪೇರ್ ಆಗುವ ನಾವು. ಅದೇ ನಿಟ್ಟಿನಲ್ಲೇ ನಾನು ನಿಮಗೆ ಪ್ರಾಕ್ಟೀಸ್ ಮಾಡ್ತೇನೆ. ಯಾಕಂದರೆ ನಿಮ್ಮ ಸ್ಪೀಡ್ ಇನ್ಕ್ರೀಸ್ ಆದರೆ ನಿಮಗೇನು ಪ್ರಾಬ್ಲಮ್ ಇಲ್ಲ. ಸ್ಪೀಡ್ ಸ್ಲೋ ಆದರೆ ಪ್ರಾಬ್ಲಮ್ ಆಗುತ್ತೆ. ನೀವು ಇನ್ ಕೇಸ್ ನೀವು 15 ನಿಮಿಷಕ್ಕೆ ಮಾಡೋದನ್ನು ಕಲಿತು, ಹೇಗೆ ಮಾಡೋದು, ಟ್ಯಾಕಲ್ ಮಾಡೋದಂತ ಕಲ್ತ್ಕೊಂಡು ನಿಮಗೆ 20 ನಿಮಿಷ ಕೊಟ್ಟರು ಅಂದ್ರೆ ನಿಮ್ಗೆ ಲಾಟ್ರಿ ಆಗ್ಬಿಡುತ್ತೆ ನೆಕ್ಸ್ಟು. ಓಕೆನಾ? ಈ ಸೆಕ್ಷನ್ ಟೈಮರ್ ಕೊಡಲಿಲ್ಲ ಅಂತಂದ್ರೆ ನಿಮ್ಗೆ ಲಾಟ್ರಿ ಆಗುತ್ತೆ, ಬೇಗ ಎಕ್ಸಾಮ್ ಮುಗಿಯುತ್ತೆ. ಸೊ ನೀವು ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡ್ಬೋದು, ನಿಮ್ಗೆ ಅದು ಪ್ರಾಬ್ಲಮ್ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರಾಕ್ಟೀಸ್ ಮಾಡುವ ಈ ಚಾನಲಲ್ಲಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗುವ. ಓಕೆನಾ? ಬಾಯ್.